ನಮಗೆ ದೇವರು ಗಂಡು ಮಕ್ಕಳನ್ನ ಮಾತ್ರ ಕೊಟ್ಟಿದ್ದಾನೆ, ಹೆಣ್ಣು ಮಗು ಪಡೆಯೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಇಲ್ಲ, ನಾವು ಪುಣ್ಯವಂತರು ಅಲ್ಲ ಅಂತ ಖಂಡಿತ ಚಿಂತೆ ಇಲ್ಲ. ಯಾಕೆಂದ್ರೆ ಪ್ರತಿಯೊಂದು ಹೆಣ್ಣನ್ನ ಗೌರವಿಸುವ ಸಂಸ್ಕಾರವನ್ನ ಮಕ್ಕಳಿಗೆ ಕಲಿಸುವ ತಂದೆ ತಾಯಿಗಳಿಗೆ ಮಾತ್ರ ದೇವರು ಗಂಡು ಮಕ್ಕಳನ್ನ ನೀಡ್ತಾನೆ. ಒಬ್ಬಳು ತಾಯಿ ಗಂಡು ಮಗು ಹೆರುವಾಗ ಕಡಿಮೆ ನೋವು, ಹೆಣ್ಣು ಮಗು ಹೆರುವಾಗ ಜಾಸ್ತಿ ನೋವು ಅನುಭವಿಸೋದಿಲ್ಲ. ಅದೇ ರೀತಿ ಒಬ್ಬ ತಂದೆಗೆ ಹೆಣ್ಣು ಮಗು ಸಾಕೋಕೆ ಹೆಚ್ಚು ಖರ್ಚು, ಗಂಡು ಮಗು ಸಾಕೋಕೆ ಕಡಿಮೆ ಖರ್ಚು ಆಗೋದಿಲ್ಲ. ಇವಾಗಿನ ಕಾಲದಲ್ಲಿ ಯಾವುದೇ ಮಕ್ಕಳು ಹುಟ್ಟಿದ್ರೂ ತಂದೆ ತಾಯಿ ಒಂದೇ ರೀತಿ ಕಷ್ಟ ಸುಖ ಅನುಭವಿಸ್ತಾರೆ. ಒಂದು ಹೆಣ್ಣು ಹಬ್ಬಬ್ಬ ಅಂದ್ರೆ ತನ್ನ 20ರಿಂದ 28ನೇ ವಯಸ್ಸಿನ ತನಕ ತಂದೆ ತಾಯಿ ಜೊತೆ ಸುಖವಾಗಿ ಅವರ ನೆರಳಲ್ಲಿ ಇರ್ತಾಳೆ. ಆದ್ರೆ ಇನ್ನುಳಿದ ಆಯಸ್ಸು ತನ್ನ ಅತ್ತೆ ಮಾವ ಗಂಡ ಮಕ್ಕಳ ಜೊತೆ ಕಳೀತಾಳೆ. ಬರುವ ಸೊಸೆಯಂದಿರು ಅವರಿಗೆ ಹುಟ್ಟುವ ಮಕ್ಕಳನ್ನ ಗಂಡು ಹೆಣ್ಣು ಅಂತ ನೋಡದೆ ಎಲ್ಲರನ್ನ ಪ್ರೀತಿಸಿ ಮುದ್ದಾಡಿ ಸುಖವಾಗಿ ನೋಡಿಕೊಳ್ಳುವ ಮನಸ್ಸು ಇರುವ ತಂದೆ ತಾಯಿಗಳಿಗೆ ಮಾತ್ರ ಕಣ್ರಿ ದೇವರು ಗಂಡು ಮಕ್ಕಳನ್ನ ಮಾತ್ರ ನೀಡೋದು. ಹೆಣ್ಣು ಮಕ್ಕಳನ್ನ ಸಾಕೋಕೆ ಯೋಗ್ಯತೆ ಅರ್ಹತೆ ಇಲ್ದವರು ಪಾಪಿಗಳು ಅಂತ ಅಲ್ಲ. ಮಕ್ಕಳ ಫಲ ಅನ್ನೋದು ದೇವರ ಇಚ್ಛೆ, ಭಗವಂತ ನಮಗೆ ಕೊಡೋ ವರ.